ಹರಿಃ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಷಯೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಚಿತೀಪತಿ ದೀನಾಮ ವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ವೇಗಿತಾಗಂತು ಯಜ್ಞಂ ಸರಸ್ವತ್ಯೇ ನಮಃ ವಾಗ್ದೇವ್ಯೇ ನಮಃ. ಹರಿ ಓಂ. ಪ್ರಿಯ ಬಂಧು ಮಿತ್ರರೇ, ಈ ದಿನ ಒಂದು ವಿಷಯ ಹೇಳಬೇಕು ಅನ್ನೋ ಮನಸ್ಸು ಬಂತು. ಇವಾಗ ಏನಾಗಿದೆ, ಅನೇಕ ಜನಗಳು ನನ್ನ ಹತ್ರ ಬರ್ತಾರೆ, ನಾನು ದುಡ್ಡು ಕೊಟ್ಟಿದ್ದು ಬರ್ತಾಯಿಲ್ಲ, ಚೀಟಿ ಹಾಕಿದ್ದು ಬರ್ತಾಯಿಲ್ಲ, ಈ ಥರ. ಅದು ಯಾಕೆ ಕಾರಣ ಅಂದರೆ, ಆ ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೂ ವ್ಯಾಪಾರ ಆಗಲಿ ಅಥವಾ ಕೆಲಸಗಳಿಗೆ ಹೋಗದೇ ಇರೋದಾಗಲಿ ಇದಕ್ಕೆ ಅನೇಕ ತೊಂದರೆಗಳಾಗೋಯ್ತು. ಆ ತೊಂದರೆಗಳು ಅನುಭವಿಸೋದಕ್ಕೋಸ್ಕರ ಅವರು ದುಡ್ಡುಗಳನ್ನ ಎತ್ಕೊಂಡಿದ್ದವರು ಎತ್ಕೊಂಡ್ಬಿಟ್ರು, ಎತ್ಕೊಳ್ದೇ ಇದ್ದವರು ಆ ಚೀಟಿ ಹಾಕಿದವನಿಗೆ ತೊಂದರೆ ಆಯಿತು. ಚೀಟಿ ಹಾಕಿ ಎತ್ಕೊಳ್ದೆ ದುಡ್ಡು ಕಟ್ಟಲಿಲ್ಲ, ಕಟ್ಟಿದರೆ ನನ್ನ ಹತ್ರ ಕೇಳಿದರೆ ನನ್ನ ಹತ್ರ ಎಲ್ಲಿದೆ, ಎಲ್ಲ ಇದಾಗೋಯ್ತು ಅದಾಗೋಯ್ತು ಏನೋ ಒಂದು ಹೇಳ್ತಾರೆ. ಹೀಗೆ ಹೇಳಿ ಇದಲ್ಲದೆ ಅನೇಕ ಜನ ಏನು ಮಾಡಿದ್ದಾರೆ, ಆವಾಗ ಸೈಟ್ಗಳಿಗೆ ಇಂಥದ್ದಕ್ಕೆಲ್ಲನೂ ಅಪ್ಲೈ ಮಾಡಿದ್ದಾರೆ. ಆ ಸೈಟ್ಗಳು ಸಿಗ್ತಾಯಿಲ್ಲ, ಎಲ್ಲ ಬೋಗಸ್ ಮಾಡ್ಕೊಂಬಿಟ್ಟಿದ್ದಾರೆ. ಈ ಥರ ಚೀಟಿ ಹಾಕಿರ್ತಾರೆ, ಚೀಟಿ ಹಣ ಕೊಡ್ತಾಯಿಲ್ಲ. ಜೊತೆಗೆ ಏನಾಗಿದೆ, ಅನೇಕ ಜನಕ್ಕೆ ಆ ಕೋವಿಡ್ ಬಂದು ಲಕ್ಷಾಂತರ ರೂಪಾಯಿ ಖರ್ಚಾಗೋಗ್ಬಿಟ್ಟಿದೆ. ಆ ಖರ್ಚುಗಳಿಂದ ಬರೋದಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ಆದ್ರೂ ಪ್ರಯತ್ನ ಬಿಟ್ಟು ಇವಾಗಿನ 2 ವರ್ಷದಲ್ಲಿ ಅನೇಕ ಜನಕ್ಕೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಾಗಿದೆ, ಹಣಕಾಸಿನ ವ್ಯವಸ್ಥೆಯಲ್ಲಿ ಉತ್ತಮರಾಗಿದ್ದಾರೆ. ಆದರೂ ಕೊಡೋದಕ್ಕೆ ಮನಸ್ಸು ಬರ್ತಾಯಿಲ್ಲ ಸ್ವಾಮಿ, ಕೇಳ್ತಾ ಇದ್ದೀವಿ ಬರ್ತಾಯಿಲ್ಲ, ಅದಕ್ಕೇನಾದರೂ ಮಂತ್ರ ಪೂಜೆ ಗೀಜೆ ಹೋಮ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಏನಾದರೂ ಅದು ಮಂತ್ರ ಪೂಜೆ ಹೋಮ ನಂಬಿಕೆ ಇದ್ದರೆ ಮಾಡಿಸ್ಬೋದೇ ವಿನಃ ನಂಬಿಕೆ ಇಲ್ಲದೆ ಹೋದರೆ ನಾವು ಮಾಡಿಸೋದಕ್ಕೂ ಆಗೋಲ್ಲ, ಮಾಡಿಸಿದ್ರೂ ಆಗೋಲ್ಲ. ನೀವು ಫಸ್ಟ್ ನಂಬಬೇಕು. ನಂಬಿದ ಮೇಲೆ ಯಾರ್ಯಾರೋ ಹೇಳ್ತಾರೆ, ಏನೇನೋ ಹೇಳ್ತಾರೆ, ಅದೆಲ್ಲ ಕೇಳಬೇಡಿ. ಒಂದು 2-3 ಇದೆ. ನೀವೇ ಏನು ಮಾಡಬೇಕು, ಒಂದು ಕುಬೇರ ಹೋಮ ಅಂತಿದೆ. ಕುಬೇರ ಹೋಮ ಅಂದರೆ ಕುಬೇರನ ಜೊತೆಗೆ ಲಕ್ಷ್ಮೀನ ಕರಿಬೇಕು. ಲಕ್ಷ್ಮೀನ ಕರಿಬೇಕಾದ್ರೆ ಶ್ರೀ ಸೂಕ್ತ ಹೋಮ ಅಂತಿದೆ. ಕುಬೇರ ಹೋಮ ಮತ್ತು ಶ್ರೀ ಸೂಕ್ತ ಹೋಮ ಇವೆರಡು ಮಾಡಿಸ್ಬೇಕು. ಈ ಮಾಡಿಸ್ಬೇಕಾದ್ರೆ ಕುಬೇರ ಆಗಲಿ ಶ್ರೀ ಸೂಕ್ತದ್ದಾದರೆ ನೀವೇನು ಮಾಡಬೇಕು ಅಂದರೆ, ಬರೀ ನಮ್ಮನ್ನು ಕರೆದು ಹೋಮ ಮಾಡಿ ಅಂದರೆ ನಾವು ಓಡ್ಬಿಟ್ಟು ಹೋಗ್ತೀವಿ, ಮಾಡಿಬಿಟ್ಟು ಹೋಗ್ತೀವಿ, ನಿಮಗೆ ಬರೋಲ್ಲ. ಆ ಶ್ರೀ ಸೂಕ್ತನ ನಾನು ಹೇಳ್ದಂಗೆ ನೀವು ಪ್ರತಿದಿನ ಒಂದು 48 ದಿವಸ ಪಠಿಸ್ಬೇಕು. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಶ್ಚಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹತಾಂ ಮಾವಹ ಜಾತವೇದೋರ್ಲಕ್ಷ್ಮೀರ್ಮನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಬಿಂದೇಯಂ ಗಾಮಶ್ವಂ ಸುರಸಾನಹಂ. ಈ ಒಂದು ಮಂತ್ರನ ನೀವು ಗೂಗಲ್ನಲ್ಲಿ ಸಿಕ್ಕುತ್ತೆ, ಅದು ಶ್ರೀ ಸೂಕ್ತ ಮಂತ್ರ ಅಂತ. ಅದನ್ನು ಮಾಡ್ಕೋಬೇಕು. ಕುಬೇರನದೊಂದು ಶ್ಲೋಕ ಇರುತ್ತೆ, ಆ ಕುಬೇರನದೊಂದು ಶ್ಲೋಕನೂ ಮಾಡ್ಕೋಬೇಕು. ಇದಲ್ಲದೆ ಕಾರ್ತಿವೀರ್ಯಾರ್ಜುನ ನಾಮ ರಾಜ ಬಾಹು ಸಹಸ್ರವಾನ್ ನಿತ್ಯಂ ಸ್ವರ್ಣ ಮಾತ್ರೇನ ಗತನ್ ಅಷ್ಟಂಚ ಲಭ್ಯತೆ. ಇದನ್ನು ಕೂಡ ನೀವು 108 ಸಲ ಪ್ರತಿದಿನ ಮಾಡಿ. ಅದು 48 ದಿನ ಶ್ರೀ ಸೂಕ್ತ ಮಾಡ್ತೀರಲ್ಲ, ಅದರ ಜೊತೆಗೇ ಮಾಡಿಸ್ಬೇಕು. ಆ 2 ಮಾಡಿಸಿದಾದ್ಮೇಲೆ ನಿಮಗೆ ಯಾರು ದುಡ್ಡು ಬಾಕಿ ಬರಬೇಕಾಗಿದೆ, ಕೋರ್ಟ್ನಿಂದ ವ್ಯವಹಾರಗಳಾಗಬೇಕಾಗಿದೆ, ಕೋರ್ಟ್ ಮುಖಾಂತರ ವ್ಯಾಪಾರ ಆಗಿದೆ, ಚೆಕ್ಗಳು ಬೋನಸ್ ಆಗಿದೆ, ಇಂಥದ್ದು ಏನೇನಿದೆ ದುಡ್ಡಿನ ವ್ಯವಹಾರದಲ್ಲಿ ಅವರೆಲ್ಲರೂ ಮಾಡ್ಬೋದು. ಆ ಮಾಡಬೇಕಾದ್ರೆ ಆ 48 ದಿನ ನೀವು ಪೂಜೆ ಮಾಡಿ ಶ್ರದ್ಧೆಯಿಂದ ಇದು ಮಾಡಿದ ಮೇಲೆ ಹೋಮ ಮಾಡಿಸ್ಬೇಕು.
ಯಾರಾದರೂ ಋತ್ವಿಕರು ಅಂತೀವಿ, ಬ್ರಾಹ್ಮಣರನ್ನ ಕರೆದು ಅದು ಒಳ್ಳೆ ಪಂಡಿತರಾಗಿರಬೇಕು, ನಿಷ್ಠೆ ಇರಬೇಕು ಅಂತ, ಜ್ಯೋತಿಷ್ಯರಾಗಿರಬೇಕು. ನಿಷ್ಠೆ ಪಂಡಿತರಾಗಿದ್ದವ್ರು ಸಾಕು, ಜ್ಯೋತಿಷ್ಯ ಬರಬೇಕಾದ್ದೇನಿಲ್ಲ. ಅವ್ರ ನಿಷ್ಠೆಯಿಂದ ಕರ್ಕೊಂಬಂದು ಪೂಜೆ ಮಾಡಿಸಿದ್ರೆ, ಹೋಮ ಮಾಡಿಸಿದ್ರೆ ಲಕ್ಷ್ಮೀ ಕಲಶ ನೆಡಬೇಕು, ಕುಬೇರ ಕಲಶ ನೆಡಬೇಕು. ಕುಬೇರ ಕಲಶಕ್ಕೆ, ಲಕ್ಷ್ಮೀ ಕಲಶಕ್ಕೆ ಆವಾಹನೆಗಳು ಮಾಡಬೇಕು. ಆವಾಹನೆ ಪೂಜೆ ಗೀಜೆ ಆಗಿ ಅಷ್ಟಾತ್ತರ ಶತನಾಮ ಆಗಲಿ, ಲಲಿತಾ ಸಹಸ್ರನಾಮ ಆಗಲಿ, ಅಥವಾ ಲಕ್ಷ್ಮೀ ಸಹಸ್ರನಾಮ ಆಗಲಿ ಮಾಡಿ ಕುಬೇರ ಮಂತ್ರನ ಒಂದೆರಡು ಸಲ ಮಾಡಿಬಿಟ್ಟು ಕುಬೇರನಿಗೆ ಕರೆದುಬಿಟ್ಟು ಈ ಥರ ಎಲ್ಲ ಹೇಳಿದ್ದೀವಿ ಅಂತ ಅಲ್ಲಿ ನಿವೇದನೆ ಇದೆ, ಸಂಕಲ್ಪ ಇರುತ್ತೆ. ಆ ಸಂಕಲ್ಪ ಎಲ್ಲ ಬರೀಬೇಕು. ಸಂಕಲ್ಪ ನಮ್ಮಂಥವ್ರ ಹತ್ರ ಬಂದರೆ ಕುಬೇರ ಪೂಜೆಗೆ ಹೇಗೆ ಬರೀಬೇಕು ಸ್ವಾಮಿ, ಲಕ್ಷ್ಮೀ ಯಂತ್ರಕ್ಕೆ ಹೇಗೆ ಬರೀಬೇಕು, ಲಕ್ಷ್ಮೀ ಕಲಶ ಎಲ್ಲ ಇಡೋದ್ರಿಂದ ಸಂಕಲ್ಪ ಮುಖ್ಯ. ನನಗೆ ದುಡ್ಡು ಬರಬೇಕಾದಿದೆ, ಆ ದುಡ್ಡನ್ನು ನಾನು ಹೇಗೆ ಕೇಳಿ ತಿಳ್ಕೊಬೇಕು ಅಂತ ಒಂದು ಎಲ್ಲ ವಿಷಯಗಳು ಹೇಳ್ಕೋಬೇಕು. ಆ ತಿಳ್ಕೊಂಡು ಹೇಳಿದಾಗ ನಿಮಗೆ ಅನುಕೂಲವಾದ ದಿವಸ, ಅದು ಅನುಕೂಲ ಅಂದರೆ ಏನೋ ನನಗೆ ಇದು ಕೆಲಸ ಇದೆ, ಅದು ಕೆಲಸ ಇದೆ ಅಂದ್ರೆ ಆ ಪುರೋಹಿತರಾಗಲಿ ಅವ್ರ ಜ್ಯೋತಿಷರಾಗಲಿ ಹೇಳಿದ ದಿವಸ ನಿಮಗೆ ತಾರಾಬಲ ಇರಬೇಕು. ಸಂಪತ್ತಾರೆ ಅಂತೊಂದು ಇರಬೇಕು. ಸಂಪತ್ತಾರೆ ಅಂದರೆ ಅದೇ ದುಡ್ಡು ಹರಿದು ಬರುವಂಥದ್ದು, ಸಂಪತ್ತು ಬರೋವಂಥ ತಾರೆ ಇರಬೇಕು. ಆ ತಾರಾಬಲ ದಿವಸ ನೋಡಿ ಮಾಡಬೇಕು. ನಿಮ್ದು ಯಾವ ನಕ್ಷತ್ರ ಇರುತ್ತೋ ಅದಕ್ಕೆ 2ನೇ ನಕ್ಷತ್ರ ತಾರಾಬಲ ಇರುವಂಥದ್ದು ಸಂಪತ್ತಾರೆ. 4ನೇ ತಾರೆ ಇಂಥದ್ದಿದ್ದ ದಿವಸ ನೋಡಿ ಮಾಡಿಕೊಂಡು ಬರಿಬೇಕು. ಅದರಲ್ಲಿ ಶ್ರೀ ಸೂಕ್ತ ಹೋಮ, ಕುಬೇರ ಹೋಮ ಮತ್ತು ಕಾರ್ತಿವೀರ್ಯಾರ್ಜುನನ ಶ್ಲೋಕನ ನೀವು ಡೈಲಿ ಪಠನೆ ಮಾಡಿರಬೇಕು. ನಿಮ್ಮ ಶಕ್ತಿನೂ ಬೇಕು. ಬರೀ ಪೂಜೆ ಮಾಡಿ ಆ ಬ್ರಾಹ್ಮಣರಿಗೆ ನಿಮ್ಮ ಶಕ್ತಿ ತುಂಬಿಸಿ ಅಂದರೆ ಅಲ್ಲ, ನೀವು ಅದನ್ನು ಧ್ಯೇಯವಾಗಿ ಇಟ್ಕೋಬೇಕು. ಹಾಗಿಲ್ಲ ಅಂದರೆ ಶ್ರೀ ಸೂಕ್ತನ ಆ ಪಠನೆ ಮಾಡೋದಕ್ಕೆ ಕೂಡಿಸ್ಬೇಕು. ಇವ್ರನ್ನ ಒಂದು 5 ಜನ ಐನವ್ರನ್ನ ಕೂಡಿಸ್ಬಿಟ್ಟು ಅವ್ರು ಮಾಡಿದ್ದು ಒಂದು ಸಹಸ್ರ ಪಠನೆ ಮಾಡಿಸ್ಬಿಟ್ಟು ಆ ಪಠನೆದು ನೀವು ತಗೋಬೇಕಾಗುತ್ತೆ. ನೀವು ಕೂತ್ಕೊಂಡು ಅವ್ರನ್ನ ಮಾಡಿರ್ತಾರೆ ಜಪ, ನಾವು ಪಾಡಿಗೆ ನಾವು ಓಡಾಡ್ಕೊಂಡಿರ್ತೀವಿ ಅಂತಲ್ಲ. ನೀವು ಅದ್ರ ಮುಂದೆ ಕೂತ್ಕೋಬೇಕು, ನೀವು ಕೇಳಿಸ್ತಾ ಇರಬೇಕು. ಅದು 48 ದಿವಸ ನೀವು ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲೇ ಹೋದರೆ ಅವ್ರ ಕೈನಲ್ಲಿ ಮಾಡಿಸಿ ಒಂದೇ ದಿವಸದಲ್ಲಿ 5 ಜನನ 1000 ಜಪನೋ 10,000 ಜಪನೋ ಮಾಡಿಸ್ಬಿಟ್ಟು ಮಾಡಬೇಕು. 10,000 ಜಪ ಇರೋವರೆಗೂ ನೀವು ಕೂತಿದ್ದು ಇವ್ರನ್ನ ನೋಡ್ತಾ ಇರಬೇಕು. ಆ ಒಂದು ಶಕ್ತಿಯಿಂದ ಲಕ್ಷ್ಮಿ ನಿಮ್ಗೆ ಒಲಿದು ಲಕ್ಷ್ಮಿ ಹರಿದು ಬರ್ತಾಳೆ ಅಂತ ಶಾಸ್ತ್ರ ಇದೆ. ಆ ಶಾಸ್ತ್ರಕ್ಕೆ ತಕ್ಕಂತೆ ವಿವಾಹದಲ್ಲಿ ಇದಾಗಲಿ ವಿವಾದ ಅಂತ, ವಿವಾಹ ಅಲ್ಲ ವಿವಾದಗಳಲ್ಲಿ ಬರ್ತಂಥದ್ದು, ಜಗಳ ದುಡ್ಡು ಬರ್ತಂಥದ್ದು, ಬ್ಯಾಂಕ್ಗಳಿಂದ ಬರ್ತಾ ಇರೋದು, ನೀವು ಕಟ್ಟಬೇಕಾದ ದುಡ್ಡನ್ನು ಈಸಿಯಾಗಿ ಕಟ್ಟೋದಕ್ಕೆ ಸೌಕರ್ಯ ಮಾಡೋವಂಥ ಒಂದು ಇದು. ನೀವು ಕಟ್ಟಬೇಕಾದ್ದು ಅಷ್ಟೇ, ನಿಮ್ಗೆ ಬರಬೇಕಾದ್ರೂ ಅಷ್ಟೇ. ನೀವು ಕಟ್ಟಬೇಕಾಗಿದ್ದರೆ ಹಣದ ಚಿಂತೆ ಇದ್ದು, ಹಣದ ಇದಾಗಿದ್ದು, EMIಗಳು ಕಟ್ಟದೆ ಹೋಗಿದ್ರೆ ಅದಕ್ಕೆಲ್ಲನೂ ಈ ಒಂದೇ ಒಂದು ದಾರಿ, ಲಕ್ಷ್ಮೀ ಸರಸ್ವತಿ ಹೋಮ, ಶ್ರೀಲಕ್ಷ್ಮಿ ಶ್ರೀ ಸೂಕ್ತ ಹೋಮ, ಕುಬೇರ ಹೋಮ ಇದೆಲ್ಲ ಮಾಡಿಸಿ ಕಾರ್ತಿವೀರ್ಯಾರ್ಜುನ ಶ್ಲೋಕದಿಂದ, ಆ ಒಂದು ಶ್ಲೋಕದಿಂದ ಬೇಕಾದ್ರೆ ಅವ್ರದ್ದು ಇದು ಮಾಡಿಸ್ಬೋದು, ಏನೋ ಹೋಮ ಮಾಡಿಸ್ಬೋದು. ಅವನದು 108 ಕಾರ್ತಿವೀರ್ಯಾರ್ಜುನದು 108 ಮಾಡಿಸಿ ಎಲ್ಲ ಅನುಕೂಲವಾದರೆ ಒಳ್ಳೆಯದಾಗುತ್ತೆ. ಅದು ನಾನು ಸುಮಾರು ಜನಕ್ಕೆ ಮಾಡಿಸಿರೋವಂಥ ಸಂಬಂಧ ಬೆಳೆದಿರೋವಂಥದ್ದಿರೋದ್ರಿಂದ ನಾನು ಅದನ್ನೆಲ್ಲ ಹೇಳಿದ್ದೀನಿ. ಆ ಹೇಳಿದ್ದ ಪ್ರಕಾರ ನಿಮಗೂ ಆದರೆ ಒಳ್ಳೆಯದು. ನೀವು 4 ಜನ ಕಲ್ತ್ಕೊಂಡ್ರೆ ಅಥವಾ ಅಂಥದ್ದು ಮಾಡಿ ಉಪಯೋಗಿಸ್ಕೊಂಡ್ರೆ ಪ್ರಜೆಗಳಿಗೆ ಹಿತವಾಗಿರಬೇಕು ಅಂತ. ಇದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಅಂತ ನಮ್ಮ ಶಾಸ್ತ್ರದ ಪ್ರಕಾರ ಎಲ್ಲರೂ ಅಂಥ ಕಷ್ಟದಲ್ಲಿರೋರು, ಕಷ್ಟ ನನಗೆ ಗೊತ್ತಿದೆ ಹೇಗೆ ಮಾಡಬೇಕು ಏನು ಅಂತ, ಅಂಥ ಕಷ್ಟ ಎಲ್ಲ ನೋಡಿ ಪರಿಹಾರ ಮಾಡ್ಕೋಬೇಕು ಅಂತ ಈ ಒಂದು ಇದರಿಂದ ನಾನು ಹೇಳ್ತಾ ಇದ್ದೇನೆ. ಪರಿಹಾರ ಮಾಡಿಕೊಳ್ಳೋದು ಬಿಡೋದು ನೀವು ಬಿಟ್ಟಿದ್ದು. ನಾನು ಒತ್ತಾಯವಾಗಿ ಹೇಳ್ತಾ ಇಲ್ಲ, ಅಥವಾ ನನ್ನನ್ನೇ ಕರೀರಿ ಅಂತ ಹೇಳ್ತಾ ಇಲ್ಲ. ನಾನು ಪ್ರಜೆಗಳಿಗೋಸ್ಕರ ಅನೇಕ ವ್ರತಗಳಿದೆ, ಅನೇಕ
ಹೋಮಗಳಿದೆ. ಆ ಹೋಮಗಳು ಶ್ರದ್ಧಾಭಕ್ತಿಯಿಂದ ಮಾಡಬೇಕೆ ವಿನಃ ದಂಬಾಚಾರಕ್ಕಾಗಲಿ, ಏನೋ ದುಡ್ಡಿದೆ ಅಂತ ಖರ್ಚು ಮಾಡೋದಕ್ಕಾಗಲಿ ಅಥವಾ ಇನ್ನೇನಕ್ಕಾದ್ರೂ ಮಾಡಿದರೆ ಅದರಲ್ಲಿ ಫಲಿತ ಸಿಕ್ಕೋಲ್ಲ. ಅದಕ್ಕೆ ಆ ಗ್ರಹಗಳನ್ನಾಗಲಿ ಇವರು ಯಾರು ಹೇಳ್ತೀರೋ ಅವ್ರನ್ನ ಆಹ್ವಾನ ಮಾಡಬೇಕಾದ್ರೆ ಅವರ ಒಂದು ಜಪ ಮಾಡಿ ಆ ಜಪದ ಫಲನ ನೀವು ಅನುಭವಿಸ್ಬೇಕಾಗಿದ್ದರೆ ಹೋಮ ಮಾಡಬೇಕು. ಸುಮ್ಮನೆ ಇವಾಗ ಬರೋದು ಹೋಮ ಮಾಡಿ ಅಂದರೆ ಅವರು ಹೋಮ ಮಾಡಿಬಿಟ್ಟು ಹೊರಟಾಗ್ತದೆ. ಅದರಿಂದ ಏನು ಪ್ರಯೋಜನವೂ ಬರೋಲ್ಲ. ಆ ಪ್ರಯೋಜನ ಬರಬೇಕು ಅಂದರೆ ಹೋಮಕ್ಕೆ ಮೊದಲು ಜಪ ಮಾಡಬೇಕು. ಜಪ ಮಾಡೋಕ್ಕೆ ಶ್ರದ್ಧೆಯಿಂದ ಇರಬೇಕು. ಆ ಶ್ರದ್ಧಾ ಭಕ್ತಿಗಳಿಂದ ಮಾಡಿದಾಗ ಭಗವಂತನು ನಿಮಗೆ ಕೊಟ್ಟಿರುವಂಥ ಇದು ಏನಿದೆಯೋ ಅದನ್ನು ಕೊಡ್ತಾರೆ. ನಿಮಗೆ ಇಲ್ಲದೆ ಹೋದರೆ, ನಿಮಗೆ ಬರದೇ ಹೋದರೆ ನಿಮ್ಮ ಹಿಂದಿನ ಜನ್ಮದಲ್ಲೇನೋ ಋಣ ಮಾಡಿದ್ದೀರಿ, ಅದಕ್ಕೋಸ್ಕರ ಆ ಋಣ ಹೋಯ್ತು ಅಂತ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಇಷ್ಟು ಹೇಳಿ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ದುಡ್ಡು ಈಗಿನ ಕಾಲದಲ್ಲಿ ದುಡ್ಡು ಬಂದು ಅನುಕೂಲ ಆಗಿ ಅವರು ಎಲ್ಲ ಇಲ್ಲಿನ ಐಹಿಕ ಜೀವನದ ಸುಖಗಳೆಲ್ಲ ಅನುಭವಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟು ಮಕ್ಕಳಿಗೆ ಒಂದು ಅಷ್ಟೋ ಇಷ್ಟೋ ಇಡಿ, ಪೂರ್ತಿ ನೀವು ತಿಂದೇ ಮಕ್ಕಳಿಗೆ ಇಡಬೇಡಿ ಅಂತ ಇದೆಲ್ಲ ಹೇಳಿ ಇವತ್ತಿನ ಕಾರ್ಯಕ್ರಮನ ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.